ಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರು ಅಶ್ವಿನಿ ಶಂಕರ್ ಅವರು ಇದ್ದಾರೆ. ಅಶ್ವಿನಿ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರರಿದ್ದಾರೆ ನಾರಾಯಣ ಸ್ವಾಮಿ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಾರಿ ಶಕ್ತಿ ವಂದನ್ ಮಸೂದೆ ವಿಚಾರವಾಗಿ ಮಾತಾಡಲಿಕ್ಕೆ ಬಿಜೆಪಿಯ ನಾರಿ ಶಕ್ತಿ ವಕ್ತಾರರು ಬಂದಿದ್ದಾರೆ, ಮಾತಾಡ್ತೀನಿ. ಅಶ್ವಿನಿ ಅವರೇ, ನಿಮ್ಮ ಮೊದಲ ರಿಯಾಕ್ಷನ್ ಇವತ್ತು ಸಾಕಷ್ಟು ಪರ ವಿರೋಧ ಚರ್ಚೆ ಆಯಿತು. ತಮಿಳುನಾಡಲ್ಲಂತೂ ಅದ್ರ ಪ್ರತಿನೇ ಸುಟ್ಟು ಹಾಕ್ಬಿಟ್ರು. ದಕ್ಷಿಣದ ಭಾರತದ ರಾಜ್ಯಗಳಿಗೆ ಮೋಸ ಆಗುತ್ತೆ, ಅನ್ಯಾಯ ಆಗುತ್ತೆ ಅನ್ನೋ ಒಂದು ಆರೋಪ. ಅದ್ರ ಜೊತೆ ಇನ್ನು ಹಲವಾರು ಪ್ರಶ್ನೆಗಳಿದಾವೆ. ಮುಂದಿನ ಹಂತದಲ್ಲಿ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ರಿಯಾಕ್ಷನ್ ಆನ್ ದಿಸ್. ರಾಜಕಾರಣ ಇದ್ದಿದ್ದೆ, ಪ್ರತಿಪಕ್ಷಗಳು ಟೀಕೆ ಮಾಡೋದು ಇದ್ದಿದ್ದೆ. ಆದರೆ ಈ ದೇಶದ ಅಭಿವೃದ್ಧಿಗೆ, ಈ ಪೀಳಿಗೆಗೆ ಏನು ಬೇಕು, ಯಾವ ರೀತಿ ಮಹಿಳೆಯರು ವಿಮೆನ್ ಲೆಡ್ ಗೌರ್ಮೆಂಟ್ ನಮಗೆ ಬೇಕಾಗಿದೆ, ಅದನ್ನು ತಂದಂತಹ ನರೇಂದ್ರ ಮೋದಿಜಿ ಅವರಿಗೆ ಇಡೀ ನಿಮ್ಮ ವಾಹಿನಿಯ ಪರವಾಗಿ, ಇಡೀ ದೇಶದ ಹೆಣ್ಣು ಮಕ್ಕಳ ಪರವಾಗಿ ನಾನು ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯಾಕೆ ಅಂತಂದರೆ ನಾವು ಶತಶತಮಾನಗಳಿಂದನೂ ಕೇಳ್ತಾನೆ ಬರ್ತಾ ಇದ್ವಿ, ಮಹಿಳೆ ಅಂತಂದರೆ ಒಂದಕ್ಕೆ ಮೀಸಲು, ಇದಕ್ಕೆ ಮೀಸಲು, ಅಷ್ಟಕ್ಕೆ ಮಾತ್ರ, ಇಷ್ಟಕ್ಕೆ ಮಾತ್ರ ಅಂತ. ಸೊ ನಾವು 2014ರಲ್ಲಿ BJP NDA ಸರ್ಕಾರ ಬಂದಾಗಿನಿಂದಾನು ಒಂದು ದಶಕ ಪೂರ್ತಿ ನೀವು ನೋಡಿದ್ರೆ ಸಿಂಧೂರ, ವಿ ಡಿಡ್ ನಾಟ್ ಬ್ರಿಂಗ್ ಇಟ್ ಇಮಿಡಿಯೇಟ್ಲಿ, ಇದನ್ನು ನಾರಿ ಶಕ್ತಿ ವಂದನ್ ಅಧಿನಿಯಮನ. ಸೊ 10 ವರ್ಷಗಳ ಪ್ರಿಪರೇಷನ್ ಕೂಡ ಆಗಿದೆ ಇದಕ್ಕೆ. ಮೋದಿಜಿಯವ್ರು ಬಂದಾಗ್ಲಿಂದಾನು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಆರೋಗ್ಯಕರವಾಗಿ ನಾರಿಯರು ಯಾವ ರೀತಿ ಸುರಕ್ಷತೆಯಿಂದ ಇರಬೇಕು, ಎಂಪವರ್ಡ್ ಆಗಿರಬೇಕು ಅನ್ನೋದನ್ನು ಸಾಕಷ್ಟು ಸಾವಿರಾರು ಸ್ಕೀಮ್ಗಳನ್ನು ತೊಗೊಂಬಂದರು. ವಿಮೆನ್ ಕೇಮ್ ಔಟ್, ಆಚೆ ಬಂದು ಎಲ್ಲ ಫಲಾನುಭವಿಗಳ ಲಿಸ್ಟ್ ನಾವು ನೋಡಿದ್ವಿ ಅಂದರೆ ಮೋರ್ ದ್ಯಾನ್ 72 to 74% ಬೆನಿಫಿಷಿಯರೀಸು ಮಹಿಳೆಯರೇ ಆಗಿದ್ದಾರೆ. ಹಾಗಾಗಿ ಇವತ್ತು ನಾವೇನಾದರೂ ನಮ್ಮ ದೇಶ ವಿಶ್ವದಲ್ಲಿ 4ನೇ ಸ್ಥಾನ, 5ನೇ ಸ್ಥಾನದಲ್ಲಿ ನಾವು ಇದ್ದೀವಿ ಅಂತಂದರೆ ಅದರಲ್ಲಿ ನಾರಿಯರ ಕೊಡುಗೆ ಅಪಾರ. ಹಾಗಾಗಿ ದಿಸ್ ಇಸ್ ದ ರೈಟ್ ಟೈಮ್ ದಟ್ ಬರೀ ಬೆನಿಫಿಷಿಯರೀಸ್ ಆಗೋದಲ್ಲ, ಮಹಿಳೆಯರು ಪಾಲಿಸಿ ಮೇಕಿಂಗ್ ಡಿಸಿಷನ್ ಮಾಡೋದ್ರಲ್ಲಿ, ಇಂತಹ ನಿರ್ಧಾರಗಳು ತಗೊಂಡು ದೇಶಕ್ಕೆ ಏನು ಬೇಕು ಅಂತಹ ಸವಲತ್ತುಗಳು ಕೊಡೋದ್ರಲ್ಲಿ ಆ ಜಾಗಗಳಲ್ಲಿ ಬಂದು ಕೂತ್ಕೋಬೇಕು ಅನ್ನೋದು ನರೇಂದ್ರ ಮೋದಿಜಿಯವರ ಕನಸು. ಹಾಗಾಗಿ ಇವತ್ತು ತೊಗೊಂಡು ಬಂದಿದ್ದಾರೆ. ನೋಡ್ತಾ ಇದ್ದೀವಿ ನಾವು, ಹಬ್ಬದ ವಾತಾವರಣ ಇಡೀ ದೇಶದಲ್ಲಿ. ಸೋಷಿಯಲ್ ಮೀಡಿಯಾ ಪೂರ್ತಿ ಎಲ್ಲ ಕ್ಷೇತ್ರಗಳ ಮಹಿಳೆಯರು ಇದನ್ನು ಸ್ವಾಗತಿಸಿ ಬೈಟ್ಗಳನ್ನು ಕೊಡ್ತಾ ಇದ್ದಾರೆ, ಅವರ ಸಂತೋಷವನ್ನು ಹಂಚ್ಕೋತಾ ಇದ್ದಾರೆ. ಇವನ್ ಒಬ್ಬರು ತರಕಾರಿ ಮಾರೋರಿಂದ ಹಿಡ್ಕೊಂಡು ಅವ್ರಿಗೂ ಕೂಡ, ನಾನು ಕೂಡ ಮುಂದಿನ ದಿನಗಳಲ್ಲಿ ನಾನು ಈ ಏರಿಯಾನಲ್ಲಿ ಎಲ್ಲರಿಗೂ ಫೇಮಸ್ಸು, ನಾನು ನಿಲ್ತೀನಿ, ನಾನು ಬರ್ತೀನಿ, ಚುನಾಯಿತ ಪ್ರತಿನಿಧಿ ಆಗ್ತೀನಿ ಅನ್ನುವಂತಹ ಒಂದು ಭರವಸೆನ ಮೂಡಿಸಿರೋವಂಥದ್ದು ಈ ಬಿಲ್ ಏನಿದೆ, ನಾರಿ ಶಕ್ತಿ ವಂದನ್ ಅಧಿನಿಯಮ. ಹಾಗಾಗಿ ಇದನ್ನು ನಾವು ಇಡೀ ದೇಶದ ಹೆಣ್ಣು ಮಕ್ಕಳ ಪರವಾಗಿ ಸ್ವಾಗತಿಸ್ತೀವಿ ಸಿಂಧೂರ, ಸೆಲೆಬ್ರೇಟಿಂಗ್ ಇಟ್. ಓಕೆ, ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು, ಮಾರ್ಗದರ್ಶಿಗಳು ಸಮೀವುಲ್ಲಾ ಸರ್ ಜಾಯ್ನ್ ಆಗಿದ್ದಾರೆ. ಸಮೀವುಲ್ಲಾ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ತೆ. ಎಸ್, ನಾರಾಯಣ ಸ್ವಾಮಿ ಅವರ ನಿಮ್ಮ ಮೊದಲ ರಿಯಾಕ್ಷನ್ ಆನ್ ದಿಸ್. ಯಾಕೆ ವಿರೋಧಿಸ್ತಾ ಇದ್ದೀರಿ? ಕರ್ನಾಟಕಕ್ಕೆ ಏನು ಲಾಸ್ ಆಗುತ್ತೆ ಅಂತ ಭಯ ನಿಮಗೆ? ಇಲ್ಲ, ಭಯ ಅಲ್ಲ, ವಿರೋಧಿಸ್ತಾ ಇರೋದಲ್ಲ. ಈಗ ಇದೇನು ಹೊಸದೇನಲ್ಲ. UPA ಗೌರ್ಮೆಂಟಲ್ಲಿ ಮಹಿಳಾ ಬಿಲ್ನ ಆಲ್ರೆಡಿ ಅಪ್ಪರ್ ಹೌಸಲ್ಲಿ ಪಾಸ್ ಮಾಡಿದೆ, ಲೋಯರ್ ಹೌಸಲ್ಲಿ ಸಂಖ್ಯೆ ಕಡಿಮೆ ಇರೋದ್ರಿಂದ ಪಾಸ್ ಆಗಿಲ್ಲ ಅಷ್ಟೇ. ಬಟ್ ಆ ಹೌಸಲ್ಲಿ ಪಾಸ್ ಮಾಡಿ ಕಾಂಗ್ರೆಸ್ ಲೆಡ್ ಬೈ ಸೋನಿಯಾ ಗಾಂಧಿ ಲೆಡ್ ಬೈ UPA ಗೌರ್ಮೆಂಟ್ ಏನು ಪಾಸ್ ಮಾಡಿದೆ ಅಂದರೆ, ಈ ದೇಶದ ಸಮಸ್ತ ಮಹಿಳೆಯರಿಗೆ ಅದರ ಅವಕಾಶ ಸಿಗಬೇಕು, ಯಾರೋ ಸೆಲೆಕ್ಟೆಡ್ ಮಹಿಳೆಯರಿಗೆ ಸಿಗಬಾರದು ಅನ್ನೋದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಈಗ ನಿಮಗೆ ಆ ಸೆಲೆಕ್ಟೆಡ್ ಆ ಬಿಲ್ಗೂ ಈ ಬಿಲ್ಗೂ ವ್ಯತ್ಯಾಸ ಯಾಕೆ ವಿರೋಧ ಮಾಡ್ತಾ ಇದೆ ಅಂದರೆ, ನಂಬರ್ 1, ಈಗ ನಾವು SC STಗೆ ಏನು ಮಹಿಳಾ ಆ ಬಿಲ್ ಪಾಸ್ ಆಗುತ್ತೆ, ಅದರಲ್ಲಿ ಮೊದಲೇ ಪಾಸ್ ಆಗಿರ್ತಕ್ಕಂಥ ಇಲ್ಲಿ ಇವರು ಹೇಳಬೇಕಾಗಿತ್ತು, ಏನು UPA ಗೌರ್ಮೆಂಟು ಅಪ್ಪರ್ ಹೌಸಲ್ಲಿ ಪಾಸ್ ಮಾಡಿದ್ದೀವಿ ಆ ಬಿಲ್ನೇ ನಾವು ಮಾಡ್ತಾ ಇದ್ದೀವಿ, ಆ ರೀತಿ ಮಾಡ್ತಾ ಇದ್ದೀವಿ ಅಂದರೂ ಕೂಡ ನಾವು ಒಪ್ಕೊಳ್ತಾ ಇದ್ದೀವಿ. ಸೊ ಆ ಬಿಲ್ಲಲ್ಲಿ SC STಗೆ ಎಷ್ಟು % ಕೊಡಬೇಕಂತ ಆ ಬಿಲ್ ಪೂರ್ವದಲ್ಲಿ ತೀರ್ಮಾನ ಮಾಡಿದೆ, ಹಿಂದುಳಿದ ವರ್ಗ ಮಹಿಳೆಯರಿಗೆ ಎಷ್ಟು % ಕೊಡಬೇಕಂತ ಆ ಬಿಲ್ ಪೂರ್ವದಲ್ಲಿ ತೀರ್ಮಾನ ಮಾಡಿದೆ. ಈ ರೀತಿ ದೇಶದ ಮುಂದೆ ಟ್ರಾನ್ಸ್ಪರೆನ್ಸಿ ಆಗಿ ನಂದೊಂದು ಪ್ರಶ್ನೆ ಇದೆ, ನಂದೊಂದು ಪ್ರಶ್ನೆ ಪ್ಲೀಸ್. ಅಲ್ಲ, ಯಾಕೆ ಗೊತ್ತಾ, ಪ್ರಶ್ನೆಗಳನ್ನ ಕಡೆ ತನಕ ಉಳಿಸ್ಕೋಬಾರ್ದು, ಅಲ್ಲಲ್ಲೇ ಕ್ಲಾರಿಫೈ ಮಾಡ್ಕೋಬೇಕು ಅಂತ ನಾನು ನಂಬಿರೋಳು. ಸಿ SC ST ಮಹಿಳೆಗೆ ಇಷ್ಟು, ಇವ್ರಿಗಿಷ್ಟು, ಇವ್ರಿಗಿಷ್ಟು. ನನ್ನ ಪ್ರಕಾರ ಮಹಿಳೆ ಅಂದ್ರೆ ಮಹಿಳೆಯರಲ್ಲಿ ಯಾಕೆ ಭೇದ ಭಾವ ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲ, ಭೇದ ಭಾವ ಅಲ್ಲ. ಯಾರು ಹಿಂದುಳಿದವರದ್ದು ಕೆಳಗಡೆ ಇದ್ದಾರೆ, ಮಹಿಳೆಯರು ಈ 100 ಶತಮಾನಗಳಿಂದ ಹಿಂದೆ ಉಳಿದ ಹಂಗೆ ಇದ್ದಾರೆ, ಅವ್ರನ್ನ ಮೇಲೆ ಸ್ತರದಲ್ಲಿ ಮೈನ್ ಟ್ರ್ಯಾಕ್ ತರಬೇಕಲ್ವಾ? ಅದಲ್ವಾ ಇಂಪಾರ್ಟೆಂಟ್ ಡೆವಲಪ್ಮೆಂಟ್. ಏನು ಹಾಗಂದ್ರೆ ನಾನು ಹೇಳ್ತೀನಿ ಇಡೀ ಮಹಿಳಾ ವರ್ಗನೇ ಶೋಷಿತ ವರ್ಗ ಅಂತ ಹೇಳ್ತೀನಿ. ಇರಬಹುದು, ಬಟ್ ಅವ್ರಿಗೆ ಅದಂತ ಕೊಡುವಾಗ ಯಾರು ಅತಿ ಶೋಷಿತ ವರ್ಗ ಇದ್ರೆ ಅವ್ರನ್ನ ಮತ್ತೆ ನಾವು ನೆಗ್ಲೆಕ್ಟ್ ಮಾಡಬಾರ್ದಲ್ವಾ?
ಮಹಿಳೆಯರಿಗೆ ಅಂತ ಇವ್ರು ತೀರ್ಮಾನ ಮಾಡ್ತಾರೆ 33%. ಆ ಮಹಿಳೆಯರಿಗೆ ಅಂತ ಕೊಡ್ತಾರುವಾಗ ಯಾರು ಅತಿ ಹಿಂದುಳಿದ ವರ್ಷ 100 ವರ್ಷಗಳಿಂದ ಶೋಷಿತರಾಗಿದ್ದಾರೆ ಅವ್ರಿಗೆ ಕೊಡಬೇಕಲ್ಲ. ಕಾಂಗ್ರೆಸ್ ಅಲ್ಲಿ ಎಷ್ಟು ಜನ ಕೊಟ್ಟಿದ್ದೀರಾ? ಇಲ್ಲಿ ಕೇಳಿ, ಇದು ಅದೇ ಕಾಂಗ್ರೆಸ್ ಅಲ್ಲಿ ಈಗ ಇದೇನು ಹೊಸದಲ್ಲ. ಪಂಚಾಯತ್ ರಾಜೀವ್ ಗಾಂಧಿ ಅವರು ಎಷ್ಟು ಜನ ಕೇಳಿ ಶೋಷಿತ ವರ್ಗದ ಮಹಿಳೆಯರನ್ನ ಹುಡುಕಿ ಕರ್ಕೊಂಡು ಬಂದು ಎಷ್ಟು ಜನ ಈಗ ನೀವು ರಿಸರ್ವೇಶನ್ ನಡೀತದ್ದು ಪಾರ್ಲಿಮೆಂಟ್ಗೆ. ಈಗ ಏನ್ ಬಿಲ್ ತರ್ತಾ ಇರೋದು ಈಗಾಗಲೇ ಇದಕ್ಕೆ ಮೊದಲು ಹೌದು. ರಾಜೀವ್ ಗಾಂಧಿ ಅವರು ತಮ್ಗೆ ಗೊತ್ತಿರಲಿ, ರಾಜೀವ್ ಗಾಂಧಿ ಅವರು 50% ಮಹಿಳೆಯರಿಗೆ ಲೋಕಲ್ ಬಾಡಿಯಲ್ಲಿ ಈಗಾಗಲೇ ಇಟ್ಟಿದ್ದಾರೆ. 50% ಮಹಿಳೆಯರು ಮೇನ್ ಸ್ಟ್ರೀಮ್ ಬಂದಿದ್ದಾರೆ. ಇವಾಗ GP ಎಲೆಕ್ಷನ್ ಸ್ವಾಮಿ ಅವರೇ, ನಾನು ನಿಮ್ ರಾಜೀವ್ ಗಾಂಧಿ ಅವರು ಇಟ್ಟಿಲ್ಲ, ಮಾಡಿಲ್ಲ, ಅದ್ರಲ್ಲಿ ಇದೇ ರೀತಿ ಇಟ್ಟಿದ್ದಾರೆ. ಹೇಳ್ತಾ ಇಲ್ಲ, ಅದ್ರಲ್ಲಿ ಇದೇ ರೀತಿ ಇರ್ತಾರೆ. 50% ಮಹಿಳೆಯರಲ್ಲಿ SC ST ಎಷ್ಟು ಕೊಡಬೇಕು, ಹಿಂದುಳಿದ ವರ್ಗಗಳು ಎಷ್ಟು ಕೊಡಬೇಕು, ಮೈನಾರಿಟಿಗೆ ಎಷ್ಟು ಕೊಡಬೇಕು, ಇದು ತೀರ್ಮಾನ ಮಾಡಿ ರಿಸರ್ವೇಶನ್ ಕೊಟ್ಟಿರೋದು. ಅದು ಯಾವುದು ನಾನು ಹೇಳ್ತಾ ಇಲ್ಲ. ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ಜನ ಮಹಿಳೆಯರನ್ನ ನೀವು ಶೋಷಿತ ಮಹಿಳೆಯರನ್ನ ಹುಡ್ಕೊಂಬಂದ್ ಸೀಟ್ ಕೊಟ್ಟಿದ್ದೀರಾ? ಎಷ್ಟು ಜನ ಶೋಷಿತ ಮಹಿಳೆಯರನ್ನ ನೀವು ನಿಮ್ ಪಕ್ಷಕ್ಕೆ ಕರ್ಕೊಂಬಂದ್ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀರಾ ಹೇಳಿ. ಈ ಪಂಚಾಯತ್ ರಾಜ್ ಆಕ್ಟ್ ಅಲ್ಲಿ ಮಾಡಿರೋದು ಅಶೋಷಿತ ಮಹಿಳೆಯರಿಗೆ ಅವಕಾಶ ಸಿಗಲಿ ಅಂತ ಉದ್ದೇಶದಿಂದ ಮಾಡೋದು. ಎಷ್ಟು ಜನ ಮಿನಿಸ್ಟರ್ ಕೊಟ್ಟಿದ್ದೀರಾ ನಿಮ್ಮ ಸರ್ಕಾರದಲ್ಲಿ? ಮಿನಿಸ್ಟರ್ ಈಗ ನಡೀತಾ ಇರೋದು ಶೋಷಿತ ವರ್ಗಗಳಲ್ಲಿ ನಾವು ಕೊಟ್ಟಿರೋದು ಪಂಚಾಯತ್ ಆಕ್ಟ್ ಅಲ್ಲಿ, ಅಲ್ಲಿ ಲೋಕಲ್ ಬಾಡಿಯಲ್ಲಿ. ಈಗ ಪಾರ್ಲಿಮೆಂಟ್ ಅಲ್ಲಿ ಅಪ್ಲೈ ಆಗುತ್ತೆ, ನಿಮ್ದು ಸಂಪುಟಕ್ಕೆ ಅಪ್ಲೈ ಆಗಲ್ಲ. ನಾವು ಸೋನಿಯಾ ಗಾಂಧಿ ಅವರು ಇಂಟ್ರೊಡ್ಯೂಸ್ ಮಾಡಿ ಬಿಲ್ ಪಾಸ್ ಮಾಡಿದಲು ಅಪ್ಪರ್ ಹೌಸ್ ಅಲ್ಲಿ, ಅದರಲ್ಲಿ ಸೇಮ್ ಥಿಯರಿ ಇದೆ, ಸೇಮ್ ಇದೆ. ಪಂಚಾಯತ್ ರಾಜ್ ಆಕ್ಟ್ ಅಲ್ಲಿ ಏನು ಮಹಿಳೆಯರಿಗೆ ಅವಕಾಶ ಸಿಕ್ಕಿದೆ ಅದೇ ತೀರ್ಮಾನನ ಲೋಕಲ್ ಬಾಡಿಯಲ್ಲಿ ಏನ್ ಕೊಟ್ಟಿದ್ವು ಅದನ್ನೇ ಪಾರ್ಲಿಮೆಂಟ್ ಅಲ್ಲಿ ಕೂಡ ತೀರ್ಮಾನ ಮಾಡಿದ್ವಿ. ಆಮೇಲೆ ಯಾಕೆ ಸೌತ್ ಇಂಡಿಯಾದವರು ವಿರೋಧ ಮಾಡ್ತಾ ಇದ್ರು? ಈಗ ಯಾಕೆ ಸ್ಟಾಲಿನ್ ಅವರು ವಿರೋಧ ಮಾಡಿದ್ರು? ಇದು ಇವಾಗ ಮೋದಿ ಅವರು ಒಂದು ಭಾಷಣದಲ್ಲಿ ಹೇಳಿದ್ರು, ಹಿಂದೆ ನೀವು 76 ಅಲ್ಲಿ ಏನು ಮಾಡಿದ್ರು ಆ ರೀತಿ ನಾವು ಮಾಡ್ತೀವಿ ಅಂತ. ಅದೇ ಆ ಪ್ರಶ್ನೆ. 76 ಅಲ್ಲಿ ಅವಾಗೇನು ಪಾಪ್ಯುಲೇಷನ್ ಮಾಡಿ ಸಂತೋಷ, ಆವಾಗಿನ ಸ್ಥಿತಿ ಬೇರೆ ಇದೆ, ಇವಾಗ ಬೇರೆ ಇದೆ. ನಾವು ಈ ಜನಸಂಖ್ಯಾ ನಾವು ಹೆಂಗೆ ಇಂಪ್ಲಿಮೆಂಟ್ ಮಾಡಿದ್ದೀವಿ ಅದನ್ನು? ನಮ್ಮ ರಾಜ್ಯಗಳಿಗೆ ಅನ್ಯಾಯ ಆಗೋದಿಲ್ವಾ? ನೀವು ಅದು ಹೆಂಗ್ ಅನ್ಯಾಯ ಆಗುತ್ತೆ ಅಂತ ನೀವು ಹೇಳಬೇಕು. ಅನ್ಯಾಯ ಆಗುತ್ತೆ ಅಂದವರು ಹೆಂಗೆ? ಈಗ ಬಿಹಾರ್, ಉತ್ತರ ಪ್ರದೇಶ ಪ್ರಿಯಾಂಕಾ ಗಾಂಧಿ ಮಾತಾಡ್ತಿದ್ದಾರೆ, ಒಂದ್ ನಿಮಿಷ ಕೇಳಿಸ್ಕೊಂಡ್ಬಿಡೋಣ, ಆಮೇಲೆ ಎಲ್ಲರೂ ಚರ್ಚೆ ಮಾಡೋಣ ಪ್ಲೀಸ್. की संख्या ही नहीं है। आज प्रधानमंत्री महोदय ने बड़े हल्के में बोल दिया कि इस वर्ग और उस वर्ग के बारे में हम बाद में देख लेंगे। कौन सा इस वर्ग, कौन सा उस वर्ग? OBC वर्ग की बात कर रहे थे कि हम बाद में ही देख लेंगे इसके बारे में। ये हल्के में नहीं लेना चाहिए अध्यक्ष महोदय, ये बहुत बड़ी संख्या है, एक पूरे वर्ग का परिश्रम है, एक पूरे वर्ग का संघर्ष है। इसे टेक्निकल मुद्दा बता के उन्होंने अपना पल्ला झाड़ दिया। हम इनकी मांग कर रहे हैं, हम इनकी ज़रूरतों को आगे कर रहे हैं, हम कह रहे हैं कि इनको भी अपना हक मिलना चाहिए, और प्रधानमंत्री जी ने उसको एक टेक्निकल मुद्दा बता दिया। हमारे प्रधानमंत्री महोदय किस बात से घबरा रहे हैं? इसी बात से ना कि जब नई जनगणना होगी तो इस OBC वर्ग के असली आंकड़े निकलेंगे और उसमें पता चलेगा कि ये वर्ग कितना मजबूत है, कितना बड़ा है, और उसके हक को कोई नकार नहीं पाएगा। 2011 की जनगणना को परसीमन का आधार बनाकर प्रधानमंत्री जी OBC वर्ग की ये हक छीनना चाहते हैं। उनके साथ एक बहुत बड़ा अन्याय करने जा रहे हैं। अध्यक्ष महोदय, कांग्रेस पार्टी कभी नहीं होने देगी। हमारा संविधान सबका है, ये देश एक एक देशवासी का है, किसी एक का हक छीनकर इसे नहीं चलाया जा सकता। इस विधेयक में सिर्फ यह अभाव नहीं है, एक और खतरनाक अभाव है। संसद का 50% विस्तार प्रस्तावित है, लेकिन इसके लिए कोई ठोस प्रक्रिया के बारे में एक भी शब्द नहीं लिखा है। आश्चर्य की बात यह है कि इतने बड़े परिवर्तन के नियम क्या होंगे, कैसे किया जाएगा, इसके बारे में पूरे विधेयक में एक भी शब्द नहीं है। महोदय, संसद में भारत के हर प्रदेश की भागीदारी 1971 में निश्चित तौर पर तय की गई थी और इसमें परिवर्तन लाने पर रोक लगाई गई थी, लेकिन इस विधेयक के तहत ये सब बदलने जा रहा है। आदरणीय प्रधानमंत्री महोदय जी
और उनके अन्य मंत्रियों के खोखले आश्वासनों के बावजूद यह निश्चित है कि संसद में प्रदेशों के वजन का परिवर्तन किया जाएगा। हमारे लोकतंत्र की व्यवस्था में इतने बड़े परिवर्तन के लिए पूरी प्रक्रिया बनी हुई है, मगर इनकी योजना यही है कि प्रक्रिया को नकारा जाएगा। जिस तरह असम में इन्होंने मन चाहे सीटों को काटा पीटा, विपक्षी दलों के नेताओं की सीटों का विभाजन किया और अपने राजनीतिक फायदे के लिए नई सीमाएं बनाई, उसी तरह ये पूरे देश में इसका मतलब ये है कि परिसीमन आयोग में सरकार द्वारा चुने गए 3 जने इस पूरे देश के प्रदेशों का वजूद, देश के लोकतंत्र में उनकी भागीदारी और उनका महत्व तय करेंगे। लोकतंत्र को खत्म करने की शुरुआत तो इस सरकार ने चुनाव आयोग, न्यायपालिका, मीडिया और अन्य संस्थाओं पर अपना पूरा दबाव डालकर शुरू कर ही लिया था, मगर अब लोकतंत्र पर खुला वार होने जा रहा है। अगर ये विधेयक पारित होता है तो समझ लीजिए कि इस देश में लोकतंत्र खत्म हो जाएगा। अध्यक्ष महोदय, मौजूदा सरकार एक बार फिर इस देश की जनता की आंखों में धूल झोंकने का काम करके देश की अखंडता पर बहुत बड़ा हमला कर रही है। एक तरफ महिला आरक्षण की बड़ी बड़ी बातें, तो दूसरी तरफ गुप्त रूप से ओबीसी वर्ग का हक छीना जा रहा है और कुछ प्रदेशों की ताकत कम करके लोकतंत्र की धज्जियां उड़ाकर अगले चुनाव के लिए अपनी पार्टी की मजबूती का ढांचा बनाया जा रहा है। हंस रहे हैं गृह मंत्री जी, हंस रहे हैं। पूरी योजना बना रखी है। चाणक्य आज अगर जिंदा होते तो वो भी चौंक जाते आपकी राजनीतिक कुटिलता में। इन्होंने पूरी योजना बना रखी है, हंस रहे हैं, सहमत है मेरी बातों से। अचानक प्रदेशों में चुनाव के दौरान सदन की बैठक बुलाओ, कोई सर्वदलीय बैठक मत बुलाओ। विधेयक का प्रारूप सिर्फ 1 दिन पहले सार्वजनिक कर लो ताकि विपक्ष को कोई मौका न मिले कि इस पे चर्चा कर ठीक ढंग से हो। मीडिया और पब्लिक में पहले से ही चर्चा शुरू कर लो कि मोदी जी एक बहुत बड़ा कदम उठाने वाले हैं महिलाओं के उत्थान के लिए। ये विपक्षी दल के जो नेता हैं कुछ समझते नहीं हैं, राष्ट्र के हित में कुछ करते नहीं हैं, विरोध करेंगे। बेचारे मोदी जी इतना बड़ा कदम उठाने वाले हैं, सबको इनका साथ देना चाहिए राजनीति से ऊपर उठकर, और ये कर करके विपक्ष को धर्म संकट में डाल दो। एक तरफ महिला आरक्षण और दूसरी तरफ आपको